ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕೋಲಾರ್ ಕನ್ನಡತಿ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲೇ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಕ್ರೀಮಿ ಪಾಸ್ತಾ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನೆಂದರೆ, ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು, 3 ಇಂದ 4 ಎಸಳು ಬೆಳ್ಳುಳ್ಳಿ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸು, 2 ಟೇಬಲ್ ಸ್ಪೂನ್ ಬಟರು, ಪಾಸ್ತಾನ ನೀವು ಎಷ್ಟು ಜನ ಇದ್ದೀರಾ ಮೆಜರ್ಮೆಂಟ್ ಅಂದರೆ ಎಷ್ಟು ಜನ ಕ್ವಾಂಟಿಟಿ ಇದ್ದೀರಾ ಅಷ್ಟು ತಗೊಳ್ಳಿ. ನಾನು 3 ಮೆಂಬರ್ಸ್ಗೆ ಮಾಡ್ತಿದ್ದೀನಿ, ಇಷ್ಟು ಸಾಕಾಗುತ್ತೆ. ಕ್ಯಾಪ್ಸಿಕಮ್ ಒಂದು ಹಾಫ್ ಕ್ಯಾಪ್ಸಿಕಮನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು. ಅದಾದಮೇಲೆ ಆನಿಯನ್ 3 ಇಂದ 4 ಟೇಬಲ್ ಸ್ಪೂನ್ ಆನಿಯನ್ನು, ಕಾರ್ನನ್ನು ಬಿಡಿಸಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಳ್ಳಿ, ಒಂದು ಹಾಫ್ ಕಪ್ ಕಾರ್ನು. ಅದಾದಮೇಲೆ ಒಂದು ಹಾಫ್ ಕಪ್ ಕ್ಯಾರೆಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಬಾಯ್ಲ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಬೇಸೆಲೆಲೆ, ಇದು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಫ್ಲೇವರ್ಗೋಸ್ಕರ ಇದನ್ನು ಪಾಸ್ತಾಗೆ ಆ್ಯಡ್ ಮಾಡ್ತಾರೆ. ಇದೇನಾದರೂ ನಿಮ್ಮ ಹತ್ರ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಮೈದಾ 3 ಟೇಬಲ್ ಸ್ಪೂನ್, ತಿಕ್ ಮಿಲ್ಕು 1 ಗ್ಲಾಸು. ಸೊ ಆದಷ್ಟು ತಿಕ್ ಮಿಲ್ಕೆ ತೊಗೊಳ್ಳಿ, ಆವಾಗ ತುಂಬ ಟೇಸ್ಟ್ ಅನಿಸುತ್ತೆ ನಿಮಗೆ. ಒಂದು ಬೌಲ್ಗೆ ನೀರನ್ನು ಆ್ಯಡ್ ಮಾಡಿ ಪಾಸ್ತಾನ ಹಾಕಿ 1 ಟೇಬಲ್ ಸ್ಪೂನ್ ಆಯಿಲನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಿಕೊಂಡು ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಸೊ ಫ್ರೆಂಡ್ಸ್, ಒಂದು ಚಿಕ್ಕ ಪ್ರಯತ್ನ ಇದು. ಹೊಸದಾಗಿ ಅಡುಗೆ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇದೇ ಥರ ರೆಸಿಪೀಸ್ ಬೇಕಾದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬೆಂದಿದೆ. ಇದನ್ನು ವಾಟರ್ ಸ್ಟೇನ್ ಮಾಡಿಕೊಂಡು ಒಂದು ಕಡಾಯಲ್ಲಿ ಬಟರ್ ಆ್ಯಡ್ ಮಾಡಿ, ಅದು ಮೆಲ್ಟ್ ಆದಮೇಲೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಗಾರ್ಲಿಕನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಆನಿಯನ್ಸ್ ಹಾಕಿ ಮತ್ತು ಕ್ಯಾರೆಟು, ಕಾರ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಕ್ಯಾರೆಟು ಮತ್ತು ಕಾರ್ನು ಬೇಯಿಸಿರೋದ್ರಿಂದ ಅಷ್ಟೊಂದು ಟೈಮ್ ಹಿಡಿಯಲ್ಲ. ಜಸ್ಟ್ ಒಂದು ಅರೋಮಾ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದಕ್ಕೆ ಇವಾಗ ನಾವೇನು ತೊಗೊಂಡಿರ್ತೀವಿ, ಮೈದಾ 1 3 ಟೇಬಲ್ ಸ್ಪೂನ್ ಮೈದಾನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಹೊತ್ತು ಇದನ್ನು ಹುರ್ಕೊತಾ ಇದ್ದರೆ ಇದು ತಳ ಹಿಡಿಯುತ್ತೆ. ಸೊ ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡಾದಮೇಲೆ 1 ಗ್ಲಾಸ್ ಪಾಸ್ತಾಗೆ 1.5 ಗ್ಲಾಸ್ ವಾಟರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ವಾಟರ್ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ಅದು ಸ್ವಲ್ಪ ತಿಕ್ ಅಂದರೆ ಕ್ರೀಮಿ ಥರ ಬರುತ್ತಲ್ವ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ 1 ಗ್ಲಾಸು ಮಿಲ್ಕನ್ನು ಆ್ಯಡ್ ಮಾಡಿ ಬಾಯ್ಲ್ ಮಾಡಿಕೊಂಡು ಒಂದು 3 to 4 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಸೊ ಇವಾಗ ನಾವೇನು ಬಾಯ್ಲ್ ಮಾಡ್ಕೊಂಡಿಟ್ಟಿರ್ತೀವಿ ಆ ಪಾಸ್ತಾನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಏನು ಉಳಿಸಿರೋಂತಹ ಚಿಲ್ಲಿ ಫ್ಲೇಕ್ಸು ಹಾಕಿ, ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಒಂದು 4-5 ಪೆಪ್ಪರನ್ನು ತೊಗೊಂಡು ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಯಾಕಂದರೆ ನೀವು ತುಂಬ ನುಣ್ಣು ಮಾಡಿದ್ರೆ ಅಷ್ಟು ಟೇಸ್ಟಿ ಅಂತಲ್ಲ, ಸ್ವಲ್ಪ ತಿನ್ನುವಾಗ ಬಾಯಿಗೆ ಸಿಗ್ತಿದ್ರೆ ತುಂಬ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಜಸ್ಟ್ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಇನ್ನು ಯಾರು ಮಕ್ಕಳು ಕೆಲವೊಬ್ಬರು ಕಾರ್ನು ಮತ್ತು ಇದು ಕ್ಯಾರೆಟು ತಿನ್ನಲ್ವಲ್ಲ, ಅಂಥ ಮಕ್ಕಳಿಗೆ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಇದಕ್ಕೆ ಬೇಸೆಲ್ಲನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ ಬರೋವರೆಗೂ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಸೊ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ನಮ್ಮ ಕ್ರೀಮಿ ಪಾಸ್ತಾ ರೆಡಿ ಇರುತ್ತೆ ಫ್ರೆಂಡ್ಸ್. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಸೊ ಇನ್ನೂ ಒಳ್ಳೆ ರೆಸಿಪೀಸ್ಗೋಸ್ಕರ ಬೆಲ್ ಐಕಾನನ್ನು ಒತ್ತಿ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.